ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೂಪರ್ ಟೇಸ್ಟಿಯಾಗಿರೋವಂಥ ಬಟರ್ ಮಸಾಲ ಸ್ವೀಟ್ ಕಾರ್ನ ಮಾಡಿದ್ದೆ. ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ದಾಲ್ ಟೊಮೊಟೊ ಕಿಚಡಿನ ಮಾಡಿದ್ದೆ. ಸೊ ಎರಡರ ರೆಸಿಪಿ ಏನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಸ್ವೀಟ್ ಕಾರ್ನ್ ಅಂದರೆ ಯಾರಿಗೆ ಇಷ್ಟ ಆಗೋಲ್ಲ, ಎಲ್ಲರೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದರ ರೆಸಿಪಿಗಳೇ ಹಂಗಿರ್ತವೆ. ಮೊದಲಿಗೆ ಸ್ವೀಟ್ ಕಾರ್ನ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಾಳನ್ನ ಬಿಡಿಸಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಪಾತ್ರೆಗೆ ನೀರನ್ನ ಹಾಕಿ ಅದು ಬಿಸಿ ಆದಮೇಲೆ ಒಂದು ಕುದಿನ ಬೇಯಿಸ್ಕೊಂಡು ಸ್ವೀಟ್ ಕಾರ್ನ ತೆಕ್ಕೊಂಡಿದ್ದೀನಿ. ಸೊ ಬೆಂದಿರೋವಂಥ ಸ್ವೀಟ್ ಕಾರ್ನ ಒಂದು ಬಾಣಲೆಗೆ ಹಾಕ್ಕೋತಾ ಇದ್ದೀನಿ. ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ಸೊ ಕಡಿಮೆ ಉರಿನಲ್ಲೇ ಬೆಣ್ಣೆನ ಕರಗಿಸ್ಕೋತಾ ಸ್ವೀಟ್ ಕಾರ್ನ ಬೆಣ್ಣೆನಲ್ಲೇ ಹುರ್ಕೋಬೇಕು. ಸ್ವಲ್ಪ ಟೇಸ್ಟು ಚೇಂಜ್ ಆಗುತ್ತೆ ಬೆಣ್ಣೆನೆಲ್ಲ ಹಾಕಿದ್ರೆ. ಸೊ ಬೆಣ್ಣೆನಲ್ಲೇ ಸ್ವೀಟ್ ಕಾರ್ನ ಹುರ್ಕೋಬೇಕು. ಸುಮಾರು ಒಂದು 5ರಿಂದ 6 ನಿಮಿಷ ಹುರ್ಕೋಬೇಕು. ಸ್ವಲ್ಪ ಕ್ರಿಸ್ಪಿನೆಸ್ಸು ಬರಬೇಕು. ಹಾಗೆಯೇ ಬೆಣ್ಣೆದು ಟೇಸ್ಟು ಕೂಡ ಈ ಸ್ವೀಟ್ ಕಾರ್ನಲ್ಲಿ ಸೇರ್ಕೋಬೇಕು. ಸ್ವೀಟ್ ಕಾರ್ನ ಸೀಸನ್ ಟೈಮಲ್ಲಂತೂ ಇದರಲ್ಲಿ ಮಾಡದೇ ಇರೋವಂಥ ರೆಸಿಪಿಗಳೇ ಇಲ್ಲ ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಒಳ್ಳೆ ಟೇಸ್ಟಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರೂ ಇಷ್ಟಪಡೋವಂಥದ್ದು ಸ್ವೀಟ್ ಕಾರ್ನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಟೌನಿಗೆಲ್ಲರೂ ಹೋದಾಗ ಈ ಸ್ವೀಟ್ ಕಾರ್ನ ಚಾಟ್ಸ್ ಅಂಗಡಿಗಳಿಂದ ನೋಡಿದ ಕಡೆ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ, ಹಾಗೆಯೇ ಸ್ವಲ್ಪ ನಿಂಬೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಬಟರ್ ಸ್ವೀಟ್ ಕಾರ್ನ್ ಮಸಾಲ ರೆಡಿಯಾಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಖಂಡಿತವಾಗಿಯೂ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಇವಾಗಂತೂ ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೇಬೇಕು. ಸೊ ಈ ಸ್ನ್ಯಾಕ್ಸ್ ಟೈಮ್ಗೆ ಸೂಪರ್ ಆಗಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕೇ ಆಗಿರಲ್ಲ. ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ನಿಮಗೆ ಬೇಕಿದ್ದರೆ ರೋಡ್ ಸೈಡೆಲ್ಲ ಹಾಕ್ಕೊಡ್ತಾರಲ್ವ ಈ ರೀತಿ ಗ್ಲಾಸ್ಗೆ, ಸೊ ಗ್ಲಾಸ್ಗೆ ಬೇಕಾದರೂ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು, ಇಲ್ಲ ಬೌಲ್ಗಾದರೂ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಬಿಸಿ ಆರಿದ ಮೇಲೆ ಟೀ ಜೊತೆಗಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಸೀಸನಲ್ಲಿ ನಮ್ಮ ಮನೆಗಂತೂ ಸ್ವೀಟ್ ಕಾರ್ನ್ ತರ್ತಾನೆ ಇರ್ತಾರೆ. ಸೊ ಪ್ರತಿ ಸಲ ಸ್ವೀಟ್ ಕಾರ್ನ್ ತಂದಾಗೂ ಇದರಲ್ಲಿ ಡಿಫ್ರೆಂಟಾಗಿ ರೆಸಿಪಿಗಳನ್ನ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಿಮಗೆ ಬೇಕಿದ್ದರೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಕ್ಯಾರೆಟ್ನ ತುರಿದು ಹಾಕ್ಕೋಬೋದು. ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ದಾಲ್ ಕಿಚಡಿನ ಮಾಡ್ತಾಯಿದ್ದೀನಿ. ಮೊದಲಿಗೆ 1.5 ಪಾವ್ನಷ್ಟು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ. ಸೊ ನಾವು ಅಕ್ಕಿನ ಎಷ್ಟು ಹಾಕ್ತೀವಿ ಅಷ್ಟನ್ನೇ ಬೇಳೆನೂ ಹಾಕ್ಕೋಬೇಕು. ಹಾಗಾಗಿ 1/4 ಪಾವ್ನಷ್ಟು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ. ಕಡಿಮೆ ಊರಿನಲ್ಲಿ ಒಂದು 5ರಿಂದ 10 ನಿಮಿಷದಷ್ಟು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ 1.5 ಪಾವ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಅಕ್ಕಿನ ತೊಳೆಯೋದ್ರಲ್ಲಿ ಹೆಸ್ರು ಬೇಳೆನೂ ಸ್ವಲ್ಪ ಬಿಸಿ ತಣ್ಣಗಾಗಿತ್ತು. ಆನಂತರ ಹೆಸ್ರು ಬೇಳೆನ ನೀಟಾಗಿ ತೊಳೆದು ಅದಕ್ಕೆ 2ರಷ್ಟು ಪ್ರಮಾಣದಷ್ಟು ನೀರನ್ನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ 2 ವಿಷಲ್ ಮಾಡೋದಕ್ಕೆ ಬಿಟ್ಟು, ಇದು ಟೊಮೊಟೊ ದಾಲ್ ಕಿಚಡಿ ಆಗಿರೋದ್ರಿಂದ 2 ಟೊಮೊಟೊನ ತಗೊಂಡಿದ್ದೀನಿ. ಸೊ 2 ಟೊಮೊಟೊನ 4 ಪೀಸಾಗಿ ಮಾಡಿಕೊಂಡು ಟೊಮೊಟೊ ಕ್ಯೂರಿನ ಮಾಡ್ಕೋಬೇಕು. ಸೊ ಟೊಮೊಟೊ ಕ್ಯೂರಿನ ಮಾಡ್ಕೊಂಡ್ಮೇಲೆ ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಶುಂಠಿ, ಹಾಗೆಯೇ ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕಿ ಒಂದು 5 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಖಾರಕ್ಕೆ ಬೇರೆ ಎಕ್ಸ್ಟ್ರಾ ಯಾವುದೇ ಮಸಾಲಾನ ರುಬ್ಬಿ ಹಾಕ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಒಗ್ಗರಣೆನಲ್ಲೇ ಕಾಳು ಮೆಣಸು, ಹಸಿರು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿನಲ್ಲೇ ಖಾರನ ಸೇರಿಸ್ಕೋಬೇಕು. ತಿಂಡಿಗೆ ಎಷ್ಟು ಬೇಕು ಅಷ್ಟನ್ನು. ಹಾಗಾಗಿ ಕಾಳು ಮೆಣಸನ್ನ ಒಂದು 5 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಆನಂತರ ಕಟ್ ಮಾಡಿಟ್ಕೊಂಡಿದ್ದಂಥ ಒಂದು 4 ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಖಾರ ಎಲ್ಲ ಬಿಟ್ಕೊಳ್ಳೋ ಥರ. ಸೊ ಇದನ್ನೆಲ್ಲ ಕಡಿಮೆ ಉರಿನಲ್ಲೇ ಮಾಡ್ಕೋಬೇಕು. ಜಾಸ್ತಿ ಉರಿನ ಕೊಟ್ಟರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಸಿರು ಮೆಣಸಿನ್ಕಾಯಿ ಅಲ್ವಾ, ಸೊ ಬೀಜ ಎಲ್ಲ ಸಿಡಿಯುತ್ತೆ. ಹಾಗಾಗಿ ಕಡಿಮೆ ಉರಿನಲ್ಲೇ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಸೊ ಇದಾದ ನಂತರ ಕಟ್ ಮಾಡಿಟ್ಕೊಂಡಿದ್ದಂಥ ಶುಂಠಿನ ಹಾಕ್ತಾಯಿದ್ದೀನಿ. ಇಲ್ಲಿ 1 ನಿಂಬೆಹಣ್ಣಿನ ಗಾತ್ರದಷ್ಟು ಶುಂಠಿನ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಸೊ ಈ ಎಣ್ಣೆನಲ್ಲೇ ಶುಂಠಿನೂ ನೀಟಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ. ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು.
ಎಲ್ಲದೂ ಫ್ರೈ ಆಗಬೇಕಲ್ಲ, ಹಾಗಾಗಿ ಇದಾದಮೇಲೆ ಒಂದು 3-4 ಕೆಂಪು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು 7-8 ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ಸೊ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲೇ, ಕಡಿಮೆ ಉರಿನಲ್ಲಿ. ಮಾಮೂಲಿಯಾಗಿ ಕಿಚಡಿಗಳನ್ನ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಹುಣಸೆ ಹಣ್ಣಾಗಲಿ, ಟೊಮೊಟೊ ಆಗಲಿ, ಹುಳಿ ಪದಾರ್ಥಗಳನ್ನ ಹಾಕಲ್ಲ, ಬರೀ ಬೇಳೆನ ಹಾಕಿ ಮಾಡ್ತಿದ್ವಿ. ಬಟ್ ಈ ಕಿಚಡಿಗೆ ಟೊಮೊಟೊ ಕ್ಯೂರಿನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಜೀರಿಗೆನ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಖಾರ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೋಬೋದು ಎಲ್ಲ ಮಿಕ್ಸ್ ಮಾಡಿದ ಮೇಲೆ. ಸೊ ಇದನ್ನೆಲ್ಲ ಒಂದು 5-10 ನಿಮಿಷದಷ್ಟು ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಕರಿಬೇವನ್ನ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ, ಅಷ್ಟರಲ್ಲಿ ವಿಷಲು ಆಗಿತ್ತು. ಸೊ ಆ ಕಿಚಡಿ ಒಳಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಎಲ್ಲ ಕಡೆನೂ ಸೇರಿಕೊಳ್ಳುತ್ತೆ. ಮಾಮೂಲಿಯಾಗಿ ಮದುವೆ ಮನೆಗಳಲ್ಲೇ ಆಗಲಿ ಕಿಚಡಿನ ಮಾಡ್ಕೋತಾನೆ ಇರ್ತೀವಿ. ಬಟ್ ಈ ಟೊಮೊಟೊ ಕಿಚಡಿ ಅಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ಕಿಚಡಿಗಿಂತ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಒಗ್ಗರಣೆನೆಲ್ಲ ಹಾಕಿ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಟೊಮೊಟೊ ಕ್ಯೂರಿನ ಮಾಡ್ಕೊಂಡಿರ್ತೀವಲ್ವ, ಸೊ ಆ ಟೊಮೊಟೊ ಕ್ಯೂರಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಅದರಲ್ಲಿ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋ ತನಕನೂ ಕುದಿಸ್ಕೋಬೇಕು. ಸೊ ನೀರೇನು ಹಾಕ್ತೇನೆ ಹಾಗೆಯೇ ಗಟ್ಟಿಯಾಗಿರೋವಂಥ ಕ್ಯೂರಿನ ಕುದಿಸ್ಕೋಬೇಕು. ಒಂದು 5-6 ನಿಮಿಷದಷ್ಟು ಕುದಿಸ್ಕೊಂಡ್ರೆ ನೀರೆಲ್ಲ ಬತ್ತಿ ನೀಟಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಆನಂತರ ಇದನ್ನು ಅದರೊಳಗೆ ಹಾಕ್ಬಿಟ್ಟು ನಮಗೆ ತೆಳು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನು ನೀರನ್ನ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋವಂಥ ಟೊಮೊಟೊ ದಾಲ್ ಕಿಚಡಿ ರೆಡಿ ಆಗುತ್ತೆ. ಸೊ ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಸೂಪರ್ ಆಗಿರೋವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.